ನಮಸ್ಕಾರಗಳು. ಈ ಸೆನ್ಸಸ್ 2027 ಜನಗಣತಿ 2027ರಲ್ಲಿ ಈ ಸೆಲ್ಫ್ ಸೆನ್ಸಸ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ನಮ್ಮ ಮನೆಯ ಜನಗಣತಿಯನ್ನು ನಾವೇ ಮಾಡ್ಕೊಳ್ಬೋದು. ಬಟ್ ಈಗಾಗಲೇ ಈ ರಿಲೇಟೆಡ್ ಆಗಿ ನಾನು 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಒಂದು ಚಿಕ್ಕ ಒಂದು ಟೆಕ್ನಿಕಲ್ ಇಶ್ಯೂ ಏನು ಬರ್ತಾ ಇದೆ ಅಂದರೆ, ನಮ್ಮ ಮನೆಯ ಜನಗಣತಿಯನ್ನು ಮಾಡುವಾಗ ಏನಾಗ್ತಾ ಇದೆ, ನಮ್ಮ ಮನೆಯ ಲೊಕೇಶನ್ ಕರೆಕ್ಟಾಗಿ ಲೊಕೇಟ್ ಆಗ್ತಾ ಇಲ್ಲ, ಅಥವಾ ನಮ್ಮ ಮನೆಯ ಲೊಕೇಶನನ್ನು ಲಾಕ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸ್ವಯಂ ಗಣತಿ ಮಾಡುವಾಗ ಹೇಗೆ ನಾವು ನಮ್ಮ ಮನೆಯ ಲೊಕೇಶನನ್ನು ಎಕ್ಸಾಕ್ಟಾಗಿ ಲಾಕ್ ಮಾಡಬೇಕು, ಒಂದು. ಎರಡನೇದಾಗಿ ಆ ಲಾಕ್ ಮಾಡಿದ ನಂತರ ಮುಂಬರುವಂಥ ಪ್ರಶ್ನೆಗಳನ್ನು ಹೇಗೆ ಆನ್ಸರ್ ಮಾಡಬೇಕು, ಕಂಪ್ಲೀಟ್ ಆಗಿರುವಂಥ ಡಿಟೇಲ್ ಆಗಿರುವಂಥ ಒಂದು ಡಿಸ್ಕಷನ್ ಇದರಲ್ಲಿ ಮಾಡ್ತೇವೆ. ಸೊ ಆತ್ಮೀಯ ಸ್ನೇಹಿತರೆ, ನಿಮ್ಮ ಒಂದು ಮೊಬೈಲಿನ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ ಗೂಗಲಲ್ಲಿ ನೀವು ಜಸ್ಟ್ ಸೆನ್ಸಸ್ 2027 ಸೆನ್ಸಸ್ 2027 ಅಂತ ಕ್ಲಿಕ್ ಮಾಡಿ. ಆಗ ಸೆನ್ಸಸ್ ಆಫ್ ಇಂಡಿಯಾ ಹೋಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಒಂದು ಬರುತ್ತೆ. ಸೊ ಆ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಆ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಈ ಸೆನ್ಸಸ್ ರಿಲೇಟೆಡ್ ಆಗಿರುವಂಥ ಒಂದು ಅಫಿಷಿಯಲ್ ಆಗಿರುವಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಸೆನ್ಸಸ್ ಸೆಲ್ಫ್ ಎನ್ಯುಮರೇಷನ್ ಅಂತ ಇಲ್ಲಿ ಒಂದು ಆಪ್ಷನ್ಸ್ ಇದೆ. ಸೊ ಅಲ್ಲಿ ನಾವು ಅದನ್ನು ಕ್ಲಿಕ್ಕನ್ನು ಮಾಡಬೇಕು. ಯಾವುದು? ಸೆನ್ಸಸ್ ಸೆಲ್ಫ್ ಎನ್ಯುಮರೇಷನ್ ಆಗ ನಮಗೆ ದ ಲಿಂಕ್ ವಿಲ್ ಟೇಕ್ ಯು ಟು ಎನ್ ಎಕ್ಸ್ಟರ್ನಲ್ ವೆಬ್ಸೈಟ್ ಅನ್ನುತ್ತೆ. ಓಕೆ ಅಂತ ಕೊಡಿ. ಸೊ ಈ ರೀತಿ ನಾವೇನು ಮಾಡಬೇಕು, ಆ ಒಂದು ಓಕೆ ಅಂತ ಕೊಟ್ಟಾಗ ನಮಗೆ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ. ಸೊ ಈ ರೀತಿ ಇದೆ. ಈ ಒಂದು ವಿಂಡೋ ಓಪನ್ ಆಗಲಿಕ್ಕೆ 1 ಮಿನಿಟ್ ಆರ್ 2 ಮಿನಿಟ್ ಸಮಯವನ್ನು ತೆಗೆದುಕೊಳ್ಳುತ್ತೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಈಗ ನಮಗೆ ಸೆಲ್ಫ್ ಎನ್ಯುಮರೇಷನ್ ಲಾಗಿನ್ ಓಪನ್ ಆಯಿತು. ಸ್ನೇಹಿತರೆ, ಇಲ್ಲಿ ಸ್ಟೇಟ್ ಮತ್ತು UT ಅಂತ ಇದೆ. ಅಂದರೆ ನಿಮ್ಮ ಒಂದು ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಆ್ಯಸ್ ಎ ಕರ್ನಾಟಕ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಕೆಳಗಡೆ ಏನು ಮಾಡಬೇಕು, ಕ್ಯಾಪ್ಚಾವನ್ನು ಎಂಟ್ರಿ ಮಾಡಬೇಕು. ಸೊ ಈ ರೀತಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿದ ಮೇಲೆ ಕೆಳಗಡೆ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಇದೆ. ಸೊ ಆ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ತೀನಿ. ಈ ರೀತಿ ಒಂದು ವೆಲ್ಕಮ್ ನೋಟ್ ಬರುತ್ತೆ. ಆಗ ನಾವು ಓಕೆ ಅಂತ ನಾವು ಕ್ಲಿಕ್ ಮಾಡಬೇಕು. ಸೊ ಹೀಗೆ ಮಾಡಬೇಕು, ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಅಂತ ನೀವು ಟೈಪ್ ಮಾಡಿ. ಅಂದರೆ ಇಲ್ಲಿ ನಿಮ್ಮ ಮನೆಯ ಮುಖ್ಯಸ್ಥರ ಹೆಸರನ್ನು ನೀವು ಇಲ್ಲಿ ಟೈಪನ್ನು ಮಾಡಬೇಕಾಗತ್ತೆ. ಸೊ ನಾನು ಇಲ್ಲಿ ಟೈಪನ್ನು ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನೀವು ಟೈಪ್ ಮಾಡಬೇಕು. ಕೆಳಗಡೆ ಮನೆಯ ಮುಖ್ಯಸ್ಥರ ಒಂದು ಮೊಬೈಲ್ ನಂಬರನ್ನು ನೀವು ಎಂಟ್ರಿಯನ್ನು ಮಾಡಬೇಕು. ಈ ಒಂದು ಮೊಬೈಲ್ ನಂಬರ್ ಕರೆಕ್ಟ್ ಆಗಿರುವಂಥದ್ದು, ಹಾಗೂ ಜೊತೆಯಲ್ಲಿ OTP ಬರುತ್ತಲ್ಲ, ಸೊ ಆ ಮೊಬೈಲ್ ನಂಬರ್ ನಿಮಗೆ ಅವೈಲೇಬಲ್ ಆಗಿರುವಂಥ ಮೊಬೈಲ್ ನಂಬರು. ಸೊ ಕೆಳಗಡೆ ಒಂದು ಇಮೇಲನ್ನು ಎಂಟ್ರಿ ಮಾಡಿ. ಇಮೇಲ್ ಏನಿದೆ ಅಂದರೆ ಆಪ್ಷನಲ್ ಇದೆ. ಸೊ ಆಪ್ಷನಲ್ ಅಂದರೆ ಎಂಟ್ರಿ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು. ಬಟ್ ಈ ಇಮೇಲನ್ನು ಎಂಟ್ರಿ ಮಾಡೋದು ಭಾಳ ಇಂಪಾರ್ಟೆಂಟು. ಯಾಕಂದರೆ ಇಮೇಲ್ಗೆ ಕೂಡ ನಿಮಗೆ ಒಂದು ಕನ್ಫರ್ಮೇಷನ್ ಮೆಸೇಜು ಅಲ್ಲಿ ಬರುತ್ತೆ. ಕೆಳಗಡೆ ಈಗ ಇಷ್ಟೆಲ್ಲ ಎಂಟ್ರಿ ಮಾಡಿ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಸೊ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ನಾನು ಕ್ಲಿಕ್ ಮಾಡಿದಾಗ OTP ಸೆಂಡ್ ಟು ಯುವರ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ಓಕೆ ಅಂತ ಕೊಡಿ. OTPಯನ್ನು ಎಂಟ್ರಿ ಮಾಡಿದ ಮೇಲೆ ನಮಗೆ ಈ ರೀತಿಯ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವೇನು ಮಾಡಬೇಕು, ಜಿಲ್ಲೆಯನ್ನು ಎಂಟ್ರಿ ಮಾಡಿ. ನಾನು ಇಲ್ಲಿ ಜಿಲ್ಲೆ ಅಂತ ಕ್ಲಿಕ್ ಮಾಡಿದಾಗ ಈ ಕರ್ನಾಟಕದಲ್ಲಿ ಬರುವಂಥ ಎಲ್ಲ ಜಿಲ್ಲೆಗಳ ಒಂದು ಪಟ್ಟಿ ಬರುತ್ತೆ. ನಾನು ಜಿಲ್ಲೆಯನ್ನು ಎಂಟ್ರಿ ಮಾಡ್ತೀನಿ. ಕೆಳಗಡೆ ನೀವು ಪಿನ್ ಕೋಡನ್ನು ಎಂಟ್ರಿ ಮಾಡಬೇಕು. ಸೊ ಪಿನ್ ಕೋಡ್ ಅಂತ ನಾವು ಎಂಟ್ರಿ ಮಾಡಬೇಕು, ಮ್ಯಾಂಡೇಟರಿ ಇದೆ. ಸೊ ನಾನು ಪಿನ್ ಕೋಡನ್ನು ಕೂಡ ಎಂಟ್ರಿಯನ್ನು ಮಾಡ್ತೀನಿ. ಓಕೆ. ಸೊ ಇಷ್ಟೊಂದು ಎಂಟ್ರಿ ಮಾಡಿದ ಮೇಲೆ ಕೆಳಗಡೆ ಬರಬೇಕು. ಸೊ ಕೆಳಗಡೆ ಬಂದಾಗ ನಿಮಗೆ ಇಲ್ಲೊಂದು ಕರ್ನಾಟಕದ ಒಂದು ಮ್ಯಾಪ್ ಬರುತ್ತೆ. ಸೊ ಕರ್ನಾಟಕದ ಮ್ಯಾಪ್ ಬಂದಾಗ ನೀವೇನು ಮಾಡಬೇಕು, ನಿಮ್ಮ ಒಂದು ಜಿಲ್ಲೆ ಮತ್ತು ನಿಮ್ಮ ತಾಲೂಕು ಮತ್ತು ನಿಮ್ಮ ಒಂದು ಗ್ರಾಮ ಏನಿದೆ, ಓಕೆನಾ. ಸೊ ಇಲ್ಲಿ ನೀವು ಇದನ್ನು ಜೂಮ್ ಮಾಡ್ಕೋಬೇಕು. ಈ ಒಂದು ಲೊಕೇಶನಲ್ಲಿ ನೀವು ನಿಮ್ಮ ಒಂದು ಏನು ಮಾಡಬೇಕು, ಗ್ರಾಮವನ್ನು ಹುಡುಕಬೇಕು. ನೋಡಿ, ತಾವು ಗಮನಿಸ್ತಾ ಇದ್ದೀರಿ, ನಾನು ಇಲ್ಲಿ ಗ್ರಾಮವನ್ನು ನಾನು ಇಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ. ಎಸ್, ಇಲ್ಲಿ ಗ್ರಾಮ ಬಂದಿದೆ. ಎಕ್ಸಾಕ್ಟ್ಲಿಯಾಗಿ ಗ್ರಾಮವನ್ನು ನೀವು ಏನು ಮಾಡಬೇಕು, ಈ ರೀತಿ ಜೂಮ್ ಮಾಡಬೇಕು. ಎಸ್, ನಾನು ಜೂಮ್ ಮಾಡ್ತಾ ಇದ್ದೀನಿ. ಸೊ ಜೂಮ್ ಮಾಡಿದಾಗ ಇಲ್ಲಿ ಒಂದು ಗ್ರಾಮದ ಬಂದಿದೆ. ಇಲ್ಲಿ ನಮಗೆ ಮನೆಯನ್ನು ನಾನು ಸೆಲೆಕ್ಟ್ ಮಾಡಬೇಕಾಗಿದೆ. ಸೊ ಅವಾಗ ನಾವೇನು ಮಾಡಬೇಕು ಸ್ನೇಹಿತರೆ, ಏನು ಪ್ಲಸ್ ಮಾರ್ಕ್ ಬರ್ತಾ ಇದೆ, ಸೊ ಪ್ಲಸ್ ಮಾರ್ಕ್ ಬರಬೇಕಾದ್ರೆ 2 ಫಿಂಗರ್ಸನ್ನು ಯೂಸ್ ಮಾಡಿ. ನೀವು 1 ಫಿಂಗರ್ಲಿಂದ ಮಾಡಿದರೆ ನಿಮ್ಮ ಪ್ಲಸ್ ಮಾರ್ಕು ಮ್ಯಾಪ್ ಜೊತೆಯಲ್ಲಿ ಮೂವ್ ಆಗೋದಿಲ್ಲ. ನಿಮ್ಮ 2 ಫಿಂಗರ್ಗಳನ್ನು ನೀವು ಥಂಬ್ ಫಿಂಗರು ಮತ್ತು ಈ ಒಂದು ತೋರು ಬೆರಳು, ಹೆಬ್ಬೆರಳು, ತೋರು ಬೆರಳು, ಇವೆರಡನ್ನು ನೀವು ಯೂಸ್ ಮಾಡಿಕೊಂಡು ನೀವು ಒಂದೇ ಸಲ ಟಚ್ ಮಾಡಿಕೊಂಡು ಮೂವ್ ಮಾಡ್ತಾ ಹೋಗಬೇಕು. ಎಸ್, ನಾನು ಇಲ್ಲಿ ಮೂವ್ ಮಾಡ್ತಾ ಇದ್ದೀನಿ. ಇಲ್ಲಿದೆ ನೋಡಿ ಟೆಕ್ನಿಕಲ್ ಇಶ್ಯೂಸ್. ನಾವೇನು ಮಾಡ್ತೀವಿ, ನಮ್ಮ ಮನೆಯ ಲೊಕೇಶನ್ ಬಂದ ಕೂಡಲೇ ಅದನ್ನು ಜೂಮ್ ಮಾಡ್ತೀವಿ, ಜೂಮ್ ಮಾಡಿಕೊಂಡು ಬಿಡ್ತೀವಿ. ಸೊ ಬಿಟ್ಟ ಮೇಲೆ ಕೆಳಗಡೆ ಬರ್ತೀವಿ, ಸ್ಥಳವನ್ನು ದೃಢೀಕರಿಸಿ ಅಂತ ಇದೆ. ಸೊ ಸ್ಥಳವನ್ನು ದೃಢೀಕರಿಸಿ ಅಂದರೆ ಇಲ್ಲಿ ನೋಡಿ, ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಸ್ಥಳವನ್ನು ದೃಢೀಕರಿಸಿ ಅಂತ ಇದೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಉಳಿಸಿ ಮತ್ತು ಮುಂದೆ ಸಾಗಿ ಅಂತ ಕೆಳಗಡೆ ಇದೆ. ಈಗ ನಾನು ಸ್ಥಳವನ್ನು ದೃಢೀಕರಿಸಿದೆ. ಆದರೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಉಳಿಸಿ ಮತ್ತು ಮುಂದೆ ಸಾಗಿ ಎಂಬ ಬಟನು ಆ್ಯಕ್ಟಿವ್ ಆಗಿಲ್ಲ.
ಅಂದರೆ ಅಲ್ಲಿ ಉಳಿಸಿ ಮತ್ತು ಮುಂದೆ ಸಾಗಿ ಬಟನ್ ಆ್ಯಕ್ಟಿವ್ ಆಗಬೇಕು. ಇಲ್ಲಿ ನಮ್ಮ ಲೊಕೇಶನ್ನು ಸೆಲೆಕ್ಟ್ ಮಾಡ್ತೀವಿ, ಮುಂದೆ ಉಳಿಸಿ ಮತ್ತು ಮುಂದೆ ಸಾಗಿ ಬರ್ತಾ ಇಲ್ಲ. ಇದು ಟೆಕ್ನಿಕಲ್ ಇಶ್ಯೂ. ಇದನ್ನು ಈಸಿಯಾಗಿ ಹೇಗೆ ಪರಿಹರಿಸೋಣ ನೋಡೋಣ. ಈಗ ಏನು ಮಾಡಬೇಕು, ಮತ್ತೆ ಮ್ಯಾಪ್ನಲ್ಲಿ ಹೋಗಿ ನೋಡಿ ಮನೆಯ ಮೇಲೆ ನಾನು ಲೊಕೇಟ್ ಮಾಡಿದ್ದೀನಿ. ಈ ರೀತಿ ಮನೆಯ ಮೇಲೆ ಲೊಕೇಟ್ ಮಾಡಿದ್ದೀನಲ್ವಾ. ಸೊ ನಾವೇನು ಮಾಡಬೇಕು, ಈ ಒಂದು ಥಂಬ್ ಮತ್ತು ಹೆಬ್ಬೆರಳು ಮತ್ತು ತೋರುಬೆರಳನ್ನು ಇಟ್ಕೊಂಡು ಈ ಲೊಕೇಶನ್ ಏನು ಮಾಡಿದ್ದೀವಿ ಸ್ವಲ್ಪ ಜೂಮ್ ಔಟ್ ಮಾಡಿ. ಜೂಮ್ ಔಟ್ ಅಂದರೆ ಈ ರೀತಿ ಮನೆಯನ್ನು ಸ್ವಲ್ಪ ದೂರ ಈ ರೀತಿ ಜೂಮ್ ಔಟ್. ಜೂಮ್ ಅಂದರೆ ಈ ರೀತಿ, ಜೂಮ್ ಇನ್ ಅಂದರೆ ಅಗಲ ಮಾಡೋದು, ಜೂಮ್ ಔಟ್ ಅಂದರೆ ಚಿಕ್ಕದು ಮಾಡಿ ಮನೆಯ ಮೇಲೆ ಇಟ್ಟು ಲೊಕೇಟ್ ಮಾಡಿದ್ದೀನಿ. ಈಗ ನೋಡಿ ಸ್ಥಳವನ್ನು ದೃಢೀಕರಿಸಿ ಅಂತ ಹೇಳಿದ್ದೀನಿ. ಇನ್ನೂ ಕೂಡ ಕೆಳಗಡೆ ಬಂದಿಲ್ಲ, ನೋಡೋಣ. ಈಗ ನಾನು ಅದನ್ನು ನಿಮ್ಮ ಲೈವ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ. ಎಸ್, ವಿ ವಿಲ್ ಸಾಲ್ವ್ ದಿಸ್ ಪ್ರಾಬ್ಲಮ್. ನೋಡಿ ಇನ್ನೂ ಸ್ವಲ್ಪ ಜೂಮ್ ಔಟ್ ಮಾಡಿ ಇಲ್ಲಿ ಮನೆ ಮೇಲೆ ಲೊಕೇಶನ್ ಬಂತು. ಓಕೆ, ಎಕ್ಸಾಕ್ಟ್ಲಿ ಎಲ್ಲಿ ಮನೆಯ ಮೇಲೆ ಲೊಕೇಟ್ ಮಾಡಿದ್ದೀನಿ ಬಂತು. ಮನೆ ಮೇಲೆ ಲೊಕೇಟ್ ಮಾಡಿದ್ದೀನಿ. ಈಗ ಸ್ಥಳವನ್ನು ದೃಢೀಕರಿಸಿ ಅಂತ ಇದೆ, ನೋಡೋಣ. ಸೊ ಈ ರೀತಿ ನಾವು ಜೂಮ್ ಇನ್ನನ್ನು ಮಾಡಿ ಸ್ಥಳವನ್ನು ದೃಢೀಕರಿಸಬೇಕು. ದೃಢೀಕರಿಸಿದ ನಂತರ ಇಲ್ಲಿ ಉಳಿಸಿ ಮತ್ತು ಮುಂದೆ ಸಾಗಿ ಇನ್ನೂ ಬಂದಿಲ್ಲ ಅಂದರೆ ನಾವೇನು ಮಾಡಬೇಕು, ಇನ್ನೂ ಸ್ವಲ್ಪ ಜೂಮ್ ಔಟ್ ಮಾಡಬೇಕು. ಇನ್ನೂ ಸ್ವಲ್ಪ ಜೂಮ್ ಔಟ್ ಮಾಡಿ ಮನೆಯ ಮೇಲೆ ಲೊಕೇಶನನ್ನು ಇಟ್ಕೊಂಡು ಸ್ಥಳವನ್ನು ದೃಢೀಕರಿಸುವಂಥದ್ದನ್ನು ನಾವು ಮಾಡಬೇಕು. ಸೊ ಈ ರೀತಿ ಸ್ಥಳವನ್ನು ದೃಢೀಕರಿಸಿ ಅಂತ ಮಾಡ್ತೀನಿ. ನೋಡಿ ಜೂಮ್ ಔಟ್ ಮಾಡಿದ ಮೇಲೆ ಈಗ ನನಗೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಲೈವ್ ಆಗಿ ಉಳಿಸಿ ಮತ್ತು ಮುಂದೆ ಸಾಗಿ ಅಂತ ಬಂದಿದೆ. ಇದು ಒಂದು. ಸೊ ನಾನು ಇಲ್ಲಿ ಉಳಿಸಿ ಮತ್ತು ಮುಂದೆ ಸಾಗಿ ಅಂತ ಮಾಡ್ಕೊಳ್ತೀನಿ. ಆಗ ಹೌದು ಅಂತ ನಿಮ್ಮ ಮುಂದೆ ಹೋಗಬೇಕು. ಸೊ ಆತ್ಮೀಯ ಸ್ನೇಹಿತರೆ, ಆವಾಗ ನಮಗೆ ಈ ಒಂದು ಜನಗಣತಿಯ ಮನೆಗಳ ಪ್ರಶ್ನೆಗಳು ಬರ್ತವೆ. ಇದು ಭಾಳ ಇಂಪಾರ್ಟೆಂಟು. ಸೊ ಈ ರೀತಿ ನಿಮಗೆ ಲೊಕೇಶನನ್ನು ಸೆಲೆಕ್ಟ್ ಮಾಡಿದ ಮೇಲೆ ಉಳಿಸಿ ಮತ್ತು ಮುಂದೆ ಸಾಗಿ ಸೇವ್ ಆ್ಯಂಡ್ ಕಂಟಿನ್ಯೂ ಬಟನ್ ಬರ್ತಾ ಇಲ್ಲ ಅಂದರೆ ಜೂಮ್ ಔಟ್ ಆಗಿರುತ್ತಲ್ಲ, ಜೂಮ್ ಇನ್ ಸ್ವಲ್ಪ ಕುಗ್ಗಿಸ್ಬೇಕು, ಕಾಂಟ್ರಾಕ್ಷನ್ ಮಾಡಬೇಕು ಮ್ಯಾಪ್. ಬಟ್ ಮನೆಯ ಮೇಲೆ ಆ ಒಂದು ಪ್ಲಸ್ ಮಾರ್ಕ್ ಬರುವ ಹಾಗೆ ನೋಡ್ಕೊಳ್ಬೇಕು. ಇದು ಇಂಪಾರ್ಟೆಂಟು. ಜೊತೆಯಲ್ಲಿ ಈ ಗ್ರಾಮ ಬಾರ್ ಅಂತ ಬಂದಿದೆಯಲ್ಲ, ಅಟ್ಲೀಸ್ಟ್ ನಿಮ್ಮ ಗ್ರಾಮದ ಹೆಸರನ್ನು ಅಲ್ಲಿ ನೀವು ಎಂಟ್ರಿಯನ್ನು ಮಾಡಬೇಕು. ಗ್ರಾಮದ ಹೆಸರು ಎಂಟ್ರಿ ಮಾಡಿದರೆ ಗ್ರಾಮಕ್ಕೆ ನೇರವಾಗಿ ಹೋಗುತ್ತೆ. ನೀವಾಗಿ ಮ್ಯಾಪ್ನಲ್ಲಿ ನಿಮ್ಮ ಒಂದು ಪ್ಲೇಸನ್ನು ಲೊಕೇಟ್ ಮಾಡೋದಕ್ಕಿಂತ ಮುಂಚೆ ಬೆಟರ್ ಏನು ಮಾಡಬೇಕು, ಆ ಗ್ರಾಮದಲ್ಲಿ ನಿಮ್ಮ ಒಂದು ಗ್ರಾಮವನ್ನು ಅಥವಾ ಏರಿಯಾವನ್ನು ನೀವು ಸರ್ಚ್ ಮಾಡಿದರೆ ಅಲ್ಲಿ ನಿಮಗೆ ಏನಾಗುತ್ತೆ, ಲೊಕೇಶನ್ ಒಂದು ಅಪ್ರಾಕ್ಸಿಮೇಟ್ಲಿ ಬಂದಿರುತ್ತೆ. ಆಗ ನೀವೇನು ಮಾಡ್ಬೋದು, ಅದನ್ನು ಜೂಮ್ ಮಾಡಿಕೊಂಡು ಅಲ್ಲಿ ನಿಮ್ಮ ಮನೆಯ ಲೊಕೇಶನನ್ನು ನೀವು ತೊಗೋಬೇಕಾಗತ್ತೆ. ಸೊ ಆ ರೀತಿ ತೆಗೆದುಕೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೆ ಸೆಲೆಕ್ಟ್ ಲೊಕೇಶನ್ ಬರುತ್ತೆ, ಜೊತೆಯಲ್ಲಿ ಕೆಳಗಡೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಥವಾ ಉಳಿಸಿ ಅಥವಾ ಮುಂದೆ ಸಾಗಿ ಅಂತ ಬರುತ್ತೆ. ಸೊ ಈ ರೀತಿ ಈಸಿ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸರಿ, ಈಗ ಪ್ರಶ್ನೆಗಳು ವಿವರಗಳು ಪ್ರಾರಂಭ ಆಯಿತು. ಫಸ್ಟ್ ಆಫ್ ಆಲ್ ಏನಿದೆ, ಜನಗಣತಿಯ ಮನೆಯ ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ. ಸೊ ಮನೆ ಇರುತ್ತಲ್ಲ, ಈ ನೆಲ ಹಾಸಿಗೆ ಫ್ಲೋರಿಂಗ್ ಎದರಿಂದಾಗಿದೆ ಅಂತ, ಕಲ್ಲು, ಟೈಲ್ಸು, ಸಿಮೆಂಟ್ ಎಲ್ಲ ಇರುತ್ತಲ್ಲ. ಸೊ ಇಲ್ಲಿ ನಾನು ಕಲ್ಲು ಅಂತ ಮಾಡ್ತೀನಿ. ಈ ರೀತಿ ಕ್ವಶನ್ಸ್ಗಳನ್ನು ಮಾಡ್ತಾ ಹೋಗಬೇಕು. ನೆಕ್ಸ್ಟ್, ಜನಗಣತಿಯ ಮನೆಯ ಗೋಡೆಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಗೋಡೆ ಯಾವುದರಿಂದ ರೆಡಿಯಾಗಿದೆ. ಸೊ ಅದನ್ನು ನೀವು ಏನು ಮಾಡಬೇಕು, ಅಲ್ಲಿ ಇದೆ ಆನ್ಸರ್ಸ್. ಸೊ ಅಲ್ಲಿ ಕೂಡ ಕಲ್ಲು, ಮಣ್ಣು, ಇಟ್ಟಿಗೆಗಳು ಎಲ್ಲ ಇದೆ. ಸೊ ಅಲ್ಲಿ ಏನು ಮಾಡಬೇಕು, ಅದನ್ನು ನೀವು ಎಂಟ್ರಿ ಮಾಡಿ. ಜನಗಣತಿಯ ಮನೆಯ ಛಾವಣಿ ಯಾವುದರಿಂದಾಗಿದೆ, ಅದು ಕೂಡ ಇದೆ. RCC ಇದೆ, ಕಲ್ಲಿದೆ, ಸ್ಲೇಟ್ಗಳಿದೆ, ಈ ರೀತಿ ಎಲ್ಲ ಬರುತ್ತೆ. ಜನಗಣತಿ ಮನೆಯ ಸ್ಥಿತಿ ಹೇಗಿದೆ, ಉತ್ತಮ ಸ್ಥಿತಿ ಇದೆಯಾ ಅಂದರೆ ಹೊಸ ಬಿಲ್ಡಿಂಗು, ವಾಸಕ್ಕೆ ಯೋಗ್ಯವಾಗಿರುವಂಥದ್ದು. ಅಂದರೆ ಉತ್ತಮ ಸ್ಥಿತಿಯಲ್ಲಿ ಏನಿಲ್ಲ, ಹಳೇದೇ ಇದೆ, ಬಟ್ ವಾಸಕ್ಕೆ ಯೋಗ್ಯ, ಶಿಥಿಲ ಸ್ಥಿತಿಯಲ್ಲೂ ಕೂಡ ಇಲ್ಲ. ಸೊ ಆ ರೀತಿ. ಆಮೇಲೆ ಇಷ್ಟು ಮಾಡಿಕೊಂಡು ಉಳಿಸಿ ಮತ್ತು ಮುಂದೆ ಸಾಗಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಹೌದು ಅನ್ನಬೇಕು. ಸೊ ಇಷ್ಟಾದಮೇಲೆ ಮುಂದೆ ಕ್ವಶನ್ ಬರುತ್ತೆ. ಕುಟುಂಬದಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿರುವ ವ್ಯಕ್ತಿಗಳ ಒಟ್ಟು ಸಂಖ್ಯೆ ಎಷ್ಟಿದೆ, ಎಲ್ಲ ಚಿಕ್ಕವರು ಮತ್ತು ದೊಡ್ಡವರು ಎಲ್ಲವನ್ನು ಕೂಡಿಕೊಂಡು ಅಲ್ಲಿ ಎಂಟ್ರಿ ಮಾಡಬೇಕು. ಕುಟುಂಬದ ಮುಖ್ಯಸ್ಥರ ಹೆಸರು ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಕುಟುಂಬದ ಮುಖ್ಯಸ್ಥರ ಹೆಸರು ಇಲ್ಲಿ ಆಲ್ರೆಡಿ ಬಂದಿರುತ್ತೆ. ಭಾಷೆ, ಕನ್ನಡ ಯಾವ ಭಾಷೆಯನ್ನು ನೀವು ಸೆಲೆಕ್ಟ್ ಮಾಡಿದ್ದೀರಿ ಆ ಭಾಷೆಯಲ್ಲಿ ನೀವೇನು ಮಾಡಬೇಕು. ನೀವು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದರೂ ಕೂಡ ಅಲ್ಲಿ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಕನ್ನಡದಲ್ಲಿ ಬರುತ್ತೆ. ಸೊ ಹಾಗಾಗಿ ನೀವು ಇಂಗ್ಲೀಷ್ನಲ್ಲಿ ಕೂಡ ನೀವೇನು ಮಾಡ್ಬೋದು, ಟೈಪನ್ನು ಮಾಡ್ಬೋದು. ಕುಟುಂಬದ ಮುಖ್ಯಸ್ಥರ ಲಿಂಗ ಇದೆ, ಗಂಡು, ಹೆಣ್ಣು ಅಥವಾ ಮಂಗಳಮುಖಿ ಅಂತ. ಪರಿಶಿಷ್ಟ ಜಾತಿ, ಪಂಗಡ ಅಥವಾ ಇತರರಾಗಿದ್ದಲ್ಲಿ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಮನೆಯ ಮಾಲೀಕತ್ವದ ಸ್ಥಾನಮಾನ ಹೇಗಿದೆ, ಮನೆ ಸ್ವಂತ ಇದೆಯಾ, ಬಾಡಿಗೆಗಿದೆಯಾ, ಅಥವಾ ಇಲ್ಲಿ ಬಾಡಿಗೆ ಇದ್ದೀವಿ, ಬೇರೆ ಕಡೆ ಸ್ವಂತ ಮನೆ ಇದೆಯಾ, ಅಥವಾ ಬೇರೆ ಕಡೆಯೂ ಸ್ವಂತ ಮನೆ ಇಲ್ಲ, ಇಲ್ಲೂ ಕೂಡ ಬಾಡಿಗೆ ಇಲ್ಲ. ಸೊ ಆ ರೀತಿ ಏನಾದರೂ ಇದ್ದರೆ. ವಾಸದ ಕೊಠಡಿಗಳ ಸಂಖ್ಯೆ ಎಷ್ಟು, ಸೊ ಅದನ್ನು ನೀವು ಎಂಟ್ರಿ ಮಾಡಬೇಕು. ಇಲ್ಲಿ ಅದನ್ನು ಎಂಟ್ರಿ ಮಾಡ್ತೀನಿ. ಅದಾದಮೇಲೆ ಮುಂದೆ ಏನ್ಬೇಕು, ಈ ಕುಟುಂಬದಲ್ಲಿ ವಾಸಿಸುತ್ತಿರುವ ವಿವಾಹಿತ ದಂಪತಿಗಳ ಸಂಖ್ಯೆ ಎಷ್ಟು, ಮದುವೆಯಾಗಿರುವಂಥ ದಂಪತಿಗಳ ಸಂಖ್ಯೆ. ಆಮೇಲೆ ಮುಂದೆ ಉಳಿಸಿ ಮತ್ತು ಮುಂದೆ ಸಾಗಿ, ಅಥವಾ ಹಿಂದಿನ ಒಂದು ಪಾಯಿಂಟ್ಸ್ಗಳು ಏನಾದರೂ ಕರೆಕ್ಷನ್ ಮಾಡಿದ್ರೆ ಹಿಂದೆ ಅಂತ ಹೋಗ್ಬೋದು. ನಾನು ಉಳಿಸಿ ಮತ್ತು ಮುಂದೆ ಸಾಗಿ ಅಂತ ನಾನು ಇಲ್ಲಿ ಕ್ಲಿಕ್ಕನ್ನು ನಾನು ಮಾಡ್ತೀನಿ. ಅಥವಾ ಈ ರೀತಿ ನಾವು ಮಾಡ್ಕೋಬೋದು. ಅದರ್ವೈಸ್ ನಾವು ಏನಾದರೂ ಈ ರೀತಿ ಇರುತ್ತಲ್ಲ, ಮರುಹೊಂದಿಸಿ ಆಲ್ರೆಡಿ ನಾವು ಏನು ಎಂಟ್ರಿ ಮಾಡಿರ್ತೀವಿ ಅಲ್ಲಿ ಏನಾದರೂ ಇನ್ಫಾರ್ಮೇಷನ್ಸನ್ನು ಇನ್ನೊಂದು ಸ್ವಲ್ಪ ನಾವು ಎಂಟ್ರಿ ಮಾಡಬೇಕಾಗಿತ್ತು ಅಂದರೆ ಅದನ್ನು ಕೂಡ ನಾವು ಎಂಟ್ರಿ ಮಾಡ್ಬೋದು.
ರೈಟಾ. ಸೊ ಇಲ್ಲಿ ಏನಿದೆ ಅಂದರೆ ಒಂದಿಷ್ಟು ಭಾಷೆ ಇಂಗ್ಲೀಷ್ನಲ್ಲಿ ಬಂದಿದೆ. ಸೊ ನೋಡಿ, ನೀವು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದರೆ ಕನ್ನಡದಲ್ಲಿ ಬರುತ್ತೆ, ಅದು ಆಟೋಮೆಟಿಕ್ಕಾಗಿ, ಪ್ರಾಬ್ಲಮ್ ಇಲ್ಲ. ಬಟ್ ಕರೆಕ್ಟಾಗಿ ನೋಡಬೇಕು. ಈಗ ನಾನು ಇಂಗ್ಲೀಷ್ನಲ್ಲಿ ಹೆಸರನ್ನು ಟೈಪ್ ಮಾಡ್ತಾ ಇದ್ದೀನಿ, ಕನ್ನಡದಲ್ಲಿ ಕೆಳಗಡೆ ಬಂದಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಾವು, ಹಾಗೆ ಬಿಡೋದಿಲ್ಲ, ಇಲ್ಲದ್ರೆ ಮುಂದಕ್ಕೆ ಹೋಗೋದಿಲ್ಲ ಅದು. ಹಾಗೆ ಉಳಿಸಿ ಮತ್ತು ಮುಂದೆ ಸಾಗಿ ಅಂತಾಗ ಹೌದು ಅಂತ ಹೇಳಬೇಕು. ಆಮೇಲೆ ನೆಕ್ಸ್ಟ್ ಬರುತ್ತೆ ಕುಡಿಯುವ ನೀರಿನ ಮೂಲ. ಸೊ ಕುಡಿಯುವ ನೀರು ಹೇಗೆ ಆ ಮನೆಯ ಕುಟುಂಬ ಬಳಸ್ತಾ ಇದೆ ಅಂದರೆ, ಸಂಸ್ಕರಿಸಿದ ಕೊಳೆಯ ನೀರು, ಫಿಲ್ಟ್ರ್ ವಾಟರ್ ಬರುತ್ತಾ ಮನೆಗೆ ಕೊಳೆಯ ಮುಖಾಂತರ, ಅಥವಾ ಫಿಲ್ಟ್ರ್ ಮಾಡದೇ ಇರುವಂಥ ನೀರು ಬರುತ್ತಾ, ಬಾವಿ, ಕೈಪಂಪು, ಬಾವಿ, ಚಿಲುಮೆ, ನದಿ, ಕಾಲುವೆ ಹೀಗೆಲ್ಲ ಇದೆ. ಸೊ ಇಲ್ಲಿ ನಾವು ಯಾವುದಿದೆ ಅದನ್ನು ನೀವು ಮಾಡಬೇಕು. ಕುಡಿಯುವ ನೀರಿನ ಮೂಲದ ಲಭ್ಯತೆ ನಿಮ್ಮ ಮನೆಯ ಆವರಣದ ಒಳಗಡೆ ಇದೆಯಾ, ಅಥವಾ ಆವರಣದ ಸಮೀಪ ಇದೆಯಾ, ಅಥವಾ ಆವರಣದಿಂದ ದೂರ ಇದೆಯಾ. ಸೊ ಆ ರೀತಿ ಮಾಡಿ, ನಾನು ಆವರಣದ ಒಳಗಡೆ ಅಂತ ಮಾಡ್ತಾಯಿದ್ದೀನಿ. ಅವೈಲಬಿಲಿಟಿ, ಮನೆಯ ಬೆಳಕಿನ ಪ್ರಧಾನ ಮೂಲ, ಬೆಳಕು ಹೇಗೆ ಸಿಗುತ್ತೆ, ನೀವು ವಿದ್ಯುತ್ ಶಕ್ತಿಯಿಂದ ಬಳಸ್ಕೊಳ್ತೀರಾ, ಸೀಮೆ ಎಣ್ಣೆ, ಸೌರಶಕ್ತಿ, ಹೀಗೆ. ಶೌಚಾಲಯದ ಲಭ್ಯತೆ ಪ್ರತ್ಯೇಕವಾಗಿ ಕುಟುಂಬದ ಬಳಕೆಗೆ ಮಾತ್ರ ಇದೆ ಸರ್. ಶೌಚಾಲಯ ಕುಟುಂಬದವ್ರು ಮಾತ್ರ ಬಳಸ್ತೀವಿ, ಇಲ್ಲ ಶೌಚಾಲಯ ಇದೆ 2-3 ಕುಟುಂಬದವ್ರು ಬಳಸ್ತೀವಿ, ಇಲ್ಲ ಸಾರ್ವಜನಿಕ ಶೌಚಾಲಯಕ್ಕೆ ನಾವು ಹೋಗ್ತೀವಿ, ಹಾಗೇನಾದರೂ ಇದ್ದರೆ. ಸೊ ಅಲ್ಲಿ 3 ಆಪ್ಷನ್ಸ್. ಇಲ್ಲ ಅಂದರೆ ಇಲ್ಲ ಅಂತ ಹೇಳಬೇಕು, ಬಯಲು ಅಂತ ಬರುತ್ತೆ ಅಲ್ಲಿ. ಶೌಚಾಲಯದ ಬಗ್ಗೆ ಮತ್ತೊಂದಿಷ್ಟು ಪ್ರಶ್ನೆ ಇದೆ. ಸೊ ಶೌಚಾಲಯ ಏನಿದೆ, ನಿಮಗೆ ಸೇಫ್ಟಿ ಟ್ಯಾಂಕ್ ಇದೆಯಾ, ಅಥವಾ ಒಂದು ಪೈಪ್ಲೈನ್ ಇದೆಯಾ, ಡ್ರೈನೇಜ್ ಕನೆಕ್ಷನು, ಅಥವಾ ಪೈಪ್ಲೈನ್ ಕೂಡ ಇಲ್ವಾ ಅಂತ ಇದೆ. ಸೊ ಎಲ್ಲ ಆಪ್ಷನ್ಸ್, ಒಂದು ಸಲ ಆಪ್ಷನ್ಸ್ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಅವಳಿಗುಂಡಿ, ಏಕಗುಂಡಿ, ಸೇವಾ ಶೌಚಾಲಯ, ಇವೆರಡು ಏನಾಗುತ್ತೆ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ತ್ಯಾಜ್ಯ ನೀರು, ಡ್ರೈನೇಜ್ ಇರ್ತಲ್ಲ, ಅನುಪಯುಕ್ತ ನೀರು, ಅದನ್ನು ಹೇಗೆ ಸರಬರಾಜು ಮಾಡ್ತೀರಿ, ಮನೆಯಿಂದ ಹೊರಗೆ ಹಾಕ್ತೀರಿ ಅಂದರೆ, ಅದಕ್ಕೆ ಒಳಚರಂಡಿ ವ್ಯವಸ್ಥೆ ಇದೆಯಾ, ಪೈಪ್ಲೈನ್ ಸಿಸ್ಟಮು, ಅಥವಾ ಓಪನ್ ಪೈಪ್ಲೈನ್ ಇದೆಯಾ, ಅಥವಾ ಏನು ಪೈಪ್ಲೈನ್ ಸಿಸ್ಟಮೇ ಇಲ್ಲ ಸರ್, ಹಾಗೆ ಹರಿದು ಹೋಗುತ್ತಾ ಇರ್ತದೆ. ಸೊ ಹಾಗೇನಾದರೂ ಇದ್ದರೆ ಅಂತ ಅದನ್ನು ಸೆಲೆಕ್ಟ್ ಮಾಡಿ. ಆವರಣದ ಒಳಗೆ ಸ್ನಾನಗೃಹದ ಲಭ್ಯತೆ, ಸ್ನಾನಗೃಹ ಹೌದು ಇದೆ ಅಂತ ಹಾಕಿ. ಇಲ್ಲ ಇದೆ ಸರ್, ಬಟ್ ಛಾವಣಿ ಏನಿಲ್ಲ, ಜಸ್ಟ್ 4 ಗೋಡೆ ಇದೆ, ಮಧ್ಯದಲ್ಲಿ ನಾವು ಸ್ನಾನ ಮಾಡ್ತೀವಿ, ಹಾಗೆ ಏನಾದರೂ ಇದ್ದರೆ ಅದನ್ನು ಮಾಡ್ಕೊಳ್ಳಿ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ LPGಯನ್ನು ಬಳಸ್ತಾ ಇದ್ದೀರಾ, ನಿಮ್ಮ ಮನೆಯಲ್ಲಿ ಒಂದು ಅಡುಗೆ ಮನೆ ಪ್ರತ್ಯೇಕ ಇದೆಯಾ, ಇದ್ದರೆ ಒಂದೇ ಆಪ್ಷನ್ಸು ಎಸ್ ಇದೆ ಅಂತ. ಇಲ್ಲಾಂದರೆ ಅಡುಗೆ ಮನೆ ಪ್ರತ್ಯೇಕ ಇಲ್ಲ ಸರ್, ಮನೆಯ ಒಳಗಡೆ ಒಂದು ಕೋಣೆಯಲ್ಲಿ ಅಡುಗೆ ಮಾಡ್ತೀವಿ ಅಂದರೆ 2ನೇ ಆಪ್ಷನ್. ಮನೆಯ ಒಳಗೆ ಅಡುಗೆ ಆದರೆ ಅಡುಗೆ ಮನೆಯೇ ಇಲ್ಲ. ಸೊ ಹಾಗಾದರೂ ಕೂಡ ಅಲ್ಲಿ ನೀವು LPG ಬಳಸ್ತಾ ಇದ್ದರೆ ಮೊದಲೇ ಆಪ್ಷನ್, ಇಲ್ಲಾಂದರೆ ಇಲ್ಲ ಸರ್. ಅಡುಗೆ ಮನೆಯೂ ಇಲ್ಲ, ಮನೆಯಲ್ಲೂ ಕೂಡ ಮಾಡ್ತಾ ಇಲ್ಲ, ಬಟ್ ಮನೆಯ ಒಂದು ಆವರಣದಲ್ಲಿ, ಅಂಗಳದಲ್ಲಿ ಅದನ್ನು ಅಡುಗೆ ಮಾಡ್ತೀವಿ ಅಂತಿದ್ರೆ 3ನೇ ಆಪ್ಷನ್. ಅಥವಾ 4ನೇ ಆಪ್ಷನ್ ಸರ್, ನಾವು ಅಡುಗೆನೇ ಮಾಡೋದಿಲ್ಲ ಅಂದರೆ 4ನೇ ಆಪ್ಷನ್ಸ್. ಮುಂದೆ ಅಡುಗೆ ಮಾಡಲು ಬಳಸುವ ಪ್ರಮುಖ ಇಂಧನ ಯಾವುದು, ಸೌದೆ, ಬೆರಣಿ, ಕಲ್ಲಿದ್ದಲು, ಹೀಗೆಲ್ಲ ಸೀಮೆ ಎಣ್ಣೆ ಇದೆ, ಯಾವುದಿದ್ರೆ ಅದನ್ನು ನೀವು ಸೆಲೆಕ್ಟನ್ನು ಮಾಡಿ. ಇಷ್ಟು ಮಾಡಿಕೊಂಡು ಉಳಿಸಿ ಮತ್ತು ಮುಂದೆ ಸಾಗಿ ಅಂತ ಹೋಗಬೇಕು. ಅಷ್ಟಾದಮೇಲೆ ನಮಗೆ ಮುಂದಿನ ಒಂದಿಷ್ಟು ಪ್ರಶ್ನೆ ಬರ್ತವೆ. ರೇಡಿಯೋ ಮತ್ತು ಟ್ರಾನ್ಸಿಸ್ಟರ್ಸ್ಗಳು, ನಿಮ್ಮ ಮನೆಯಲ್ಲಿ ರೇಡಿಯೋ ಇದೆಯಾ, ರೇಡಿಯೋ ಅಥವಾ ಮೊಬೈಲ್ನಲ್ಲೇ ರೇಡಿಯೋ ಕೇಳ್ತಾ ಇದ್ದರೆ 2ನೇ ಆಪ್ಷನ್ಸು. 2 ಇಲ್ಲ ಅಂದರೆ ಇಲ್ಲ. TV ಇದೆಯಾ, ಇದ್ದರೆ ಅದು ದೂರದರ್ಶನ DD ಚಾನಲ್ಸ್ ಮಾತ್ರ ನೋಡ್ತೀರಾ, ಅಥವಾ DTH ಇದೆಯಾ, ಅಥವಾ ಕೇಬಲ್ ಸಂಪರ್ಕ ಇದೆಯಾ ಅಂತ ಇದೆ. ಸೊ ಯಾವುದಿದೆ ಅದನ್ನು ನೀವು ನೋಡಿಕೊಂಡು ನೀವು ಕ್ಲಿಕ್ ಮಾಡಬೇಕು. ಇಂಟರ್ನೆಟ್ ಇದ್ದರೆ ಇದೆ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಬೇಕು. ಲ್ಯಾಪ್ಟಾಪ್ಗೆ ಇದೆ ಅಂದರೆ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ಗೆ ಇದೆಯಾ, ಅಥವಾ ಮೊಬೈಲ್ ಮತ್ತು ಸ್ಮಾರ್ಟ್ಫೋನ್ಗೆ ಇದೆಯಾ, ಅಥವಾ ಬೇರೆ ಯಾವುದಾದ್ರೂ ಸಾಧನಕ್ಕೆ ಇದ್ದರೆ ಅದು, ಅಥವಾ ನಮ್ಮ ಹತ್ರ ಇಂಟರ್ನೆಟ್ ಸಂಪರ್ಕ ಇಲ್ಲ ಅಂದರೆ ಇಲ್ಲ ಅಂತ ಹಾಕಬೇಕು. ಲ್ಯಾಪ್ಟಾಪ್ ಕಂಪ್ಯೂಟರ್ ಇದ್ದರೆ ಹಾಕಿ, ಇಲ್ಲ ಅಂದರೆ ಇಲ್ಲ. ಟೆಲಿಫೋನ್, ಮೊಬೈಲ್, ಸ್ಮಾರ್ಟ್ಫೋನ್, ಏನು ಲ್ಯಾಂಡ್ಲೈನ್ ಇದ್ದರೆ ಒಂದೇದು ಸ್ಥಿರ ದೂರವಾಣಿ, ಮೊಬೈಲ್ ಮಾತ್ರ ಇದೆ ಸರ್, ಸ್ಮಾರ್ಟ್ಫೋನ್ ಇದ್ದರೆ ಒಂದೇ ಆಪ್ಷನ್ಸು, ಕೀಪ್ಯಾಡ್ ಇದ್ದರೆ 2ನೇ ಆಪ್ಷನ್ಸು, 2 ಇದ್ದರೆ 2 ಆಪ್ಷನ್ಸು. ಸೊ ಇಲ್ಲೇನಾಗುತ್ತೆ ಅಂದರೆ 2 ಇದ್ದಲ್ಲಿ 2 ಹಾಕಬೇಕು. ಬೈಸಿಕಲ್ಲು, ಸ್ಕೂಟರು, ಸೈಕಲ್, ಮೊಪೈಡು, ಬೈಸಿಕಲ್ ಇದ್ದರೆ 1ನೇ ಆಪ್ಷನ್ನು, 2 ವೀಲರ್ಸ್ ಇದ್ದರೆ 2ನೇ ಆಪ್ಷನ್ಸು, 2 ಇದ್ದರೆ 3ನೇ ಆಪ್ಷನ್ಸು, ಇಲ್ಲ ಅಂದರೆ ಇಲ್ಲ. ಕಾರು, ಜೀಪ್ ಏನಾದರೂ ಇದ್ದರೆ ಅದನ್ನು ಎಂಟ್ರಿ ಮಾಡಿ SR. ಕುಟುಂಬದಲ್ಲಿ ಸೇವನೆಗೆ ಬಳಸೋದು ಅಕ್ಕಿ, ಗೋಧಿ, ಜೋಳ, ಸಜ್ಜೆ ಇದೆ ಸರ್, ನಾವು ಎಲ್ಲವನ್ನು ಬಳಸ್ತೀವಿ ಅಂದರೆ ಬಹುತೇಕವಾಗಿ ಮೇಜರಾಗಿ ಯಾವುದು ಬಳಸ್ತೀವಿ ಅದನ್ನು ಕ್ಲಿಕ್ ಮಾಡಿ. ಮೊಬೈಲ್ ನಂಬರ್ ಆಟೋಮೆಟಿಕ್ ಬಂದಿರುತ್ತೆ. ಮುಂದೆ ಉಳಿಸಿ ಮತ್ತು ಮುಂದೆ ಸಾಗಿ ಹೋಗಬೇಕು, ಹೌದು ಅಂತ ಹೇಳಬೇಕು. ಇಷ್ಟು ಮಾಡಿದ್ಮೇಲೆ ನೀವೇನೆಲ್ಲ ಎಂಟ್ರಿ ಮಾಡುತ್ತೀರಿ ಒಂದು ಪ್ರಿವ್ಯೂ, ಒಂದು ಮುನ್ನೋಟ ಬರುತ್ತೆ, ನೋಡ್ಕೊಳ್ಳಿ. ಏನಾದರೂ ತಪ್ಪಾಗಿತ್ತಾ ಏನಿದೆ ನೋಡ್ಕೊಳ್ಳಿ. ತಪ್ಪಾಗಿದ್ದರೆ ತಿದ್ದುಪಡಿಗಾಗಿ ಹಿಂತಿರುಗಿ ಅಂತ ಕ್ಲಿಕ್ ಮಾಡಿ, ಮತ್ತೆ ಎಲ್ಲ ಆಪ್ಷನ್ಸು ಓಪನ್ ಆಗುತ್ತೆ. ಇಲ್ಲ ಸರ್ ಡ್ರಾಫ್ಟಾಗಿ ಸೇವ್ ಮಾಡ್ತೀವಿ, ಆಮೇಲೆ ಇನ್ನೊಂದು ಸಲ ನೋಡೋಣ ಅಂತ ಇದ್ದರೆ ಡ್ರಾಫ್ಟ್ ಮಾಡ್ಬೋದು. ಇಲ್ಲ ಸರ್ ಎಲ್ಲನೂ ಸರಿಯಾಗಿದೆ ಅಂದರೆ ದೃಢೀಕರಿಸಿ ಮತ್ತು ಸಲ್ಲಿಸಿ ಅಂತ ಮಾಡಬೇಕು. ಸೊ ಇಲ್ಲಿ ಏನು ಬರುತ್ತೆ, ಅಂತಿಮ ಸಲ್ಲಿಕೆಯ ನಂತರ ಸಲ್ಲಿಸಿದ ಮಾಹಿತಿಗಳಲ್ಲಿ ಯಾವುದೇ ಬದಲಾವಣೆ ಸಾಧ್ಯವಿಲ್ಲ. ಸೊ ಎಸ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ. ಹೌದು ಅಂತ ಮಾಡಿ. ಹೌದು ಅಂತ ಮಾಡಿದ ಕೂಡಲೇ ಏನಾಗುತ್ತೆ, ನಾವು ಇಲ್ಲಿವರೆಗೆ ಎಂಟ್ರಿ ಮಾಡಿರುವಂಥ ಎಲ್ಲ ಮಾಹಿತಿ ಬರುತ್ತೆ. ಜೊತೆಯಲ್ಲಿ ನೋಡಿ ನಿಮ್ಮ ಸ್ವಯಂ ಗಣತಿ SEID ನಂಬರ್ ಇಲ್ಲಿ ಬಂದಿದೆ.
ಈ ಐ ಡಿ ನಂಬರನ್ನು ನೀವು ಏನು ಮಾಡ್ಕೊಳ್ಳಿ, ಶೇರ್ ನೀಟಾಗಿ ಒಂದು ನೋಟ್ಬುಕ್ನಲ್ಲಿ ಬರೆದಿಟ್ಕೊಳ್ಳಿ ಅಥವಾ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ನಿಮ್ಮ ಮನೆಗೆ ಗಣಿತದಾರರು ಬಂದಾಗ ಆ ಒಂದು ಎಸ್ ಸಿ ಐ ಡಿ ನಂಬರನ್ನು ಗಣಿತದಾರರಿಗೆ ಕೊಡಿ. ಆ ಗಣಿತದಾರರು ಆ ಎಸ್ ಸಿ ಐ ಡಿ ನಂಬರನ್ನ ಎಂಟ್ರಿ ಮಾಡಿಕೊಂಡು ಅಲ್ಲಿರುವಂಥ ಪ್ರಶ್ನಾವಳಿಗಳನ್ನು ಒಂದಿಷ್ಟು ಮ್ಯಾಚ್ ಮಾಡಿಕೊಂಡು ಹೋಗ್ತಾರೆ. ಸೊ ಈ ರೀತಿ ಭಾರತದ ಪ್ರತಿಯೊಬ್ಬ ನಾಗರಿಕನು ಕೂಡ ಸ್ವಯಂ ಗಣತಿಯನ್ನು ಮಾಡೋದರ ಮುಖಾಂತರ ಈ ಗಣತಿ ಕಾರ್ಯವನ್ನು ಅತ್ಯಂತ ತ್ವರಿತವಾಗಿ ಮಾಡ್ಬೋದು ಅಂತ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದ್ರ ಮುಖಾಂತರ ಸೆಷನನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದೆ ಒಂದು ವ್ಯಾಲ್ಯೂಬಲ್ ಕಂಟೆಂಟ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು. ಜೈ ಹಿಂದ್, ವಂದೇ ಮಾತರಂ.